ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದ್ರೆ ರಕ್ತದ ಒತ್ತಡಕ್ಕೆ ಕಾರಣಗಳು ಮತ್ತು ಪರಿಹಾರಗಳು. ಮೊದಲನೇದು, ರಕ್ತದ ಒತ್ತಡಕ್ಕೆ ಕಾರಣಗಳು ಏನೆಂದು ತಿಳ್ಕೊಳ್ತಾ ಬರೋಣ. ಮೊದಲನೇದು, ಹೆಚ್ಚಾದ ದೇಹ ತೂಕ ಅಥವಾ ಬೊಜ್ಜು. ಎರಡನೇದು, ಆಹಾರದಲ್ಲಿ ಹೆಚ್ಚಾಗಿ ಉಪ್ಪನ್ನು ಸೇವಿಸುವುದು. ಮೂರನೇದು, ದೈಹಿಕ ಚಟುವಟಿಕೆಯ ಕೊರತೆ. ನಾಲ್ಕನೇದು, ಅತಿಯಾಗಿ ಮದ್ಯ ಸೇವಿಸುವುದು. ಐದನೇದು, ವಯೋವೃದ್ಧತೆ. ಆರನೇದು, ಅನುವಂಶೀಯತೆ. ಏಳನೇದು, ಗರ್ಭ ನಿರೋಧಕ ಮಾತ್ರೆಗಳ ಸೇವನೆ. ಎಂಟನೇದು, ಗರ್ಭಧಾರಣೆ. ಒಂಬತ್ತನೇದು, ಕೊಬ್ಬಿನ ಅಂಶ ಹೆಚ್ಚಾಗಿರುವ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದು. ಹತ್ತನೇದು, ಧೂಮಪಾನ. ಇನ್ನ ರಕ್ತದ ಒತ್ತಡಕ್ಕೆ ಪರಿಹಾರಗಳನ್ನ ನೋಡ್ತಾ ಬರೋಣ. ಮೊದಲನೇದು, ದಿನಕ್ಕೆ 1 ಅಥವಾ 2 ಬೆಳ್ಳುಳ್ಳಿ ತೊಳೆಗಳನ್ನು ಪ್ರತಿದಿನ ಊಟದೊಡನೆ ಸೇವಿಸಿ. ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ಎರಡನೇದು, 1 ಚಮಚ ಈರುಳ್ಳಿ ರಸಕ್ಕೆ 2 ಚಮಚ ಜೇನುತುಪ್ಪವನ್ನು ಬೆರೆಸಿ ಈ ಮಿಶ್ರಣವನ್ನು ದಿನವೂ ಸೇವಿಸಿ. ಇದು ರಕ್ತದ ಒತ್ತಡ ಇಳಿಸಲು ಅತ್ಯಂತ ತ್ವರಿತ ಮಾರ್ಗ. ಮೂರನೇದು, 1 ಪಾತ್ರೆಗೆ ಕುದಿಯುವ ನೀರನ್ನು ಹಾಕಿ 4 ರಿಂದ 5 ಕರಿಬೇವಿನ ಎಲೆಗಳನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ನಂತರ ದಿನವಿಡೀ ಆ ನೀರನ್ನು ಕುಡಿಯಲು ಬಳಸಿ. ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸಬಲ್ಲದು. ನಾಲ್ಕನೇದು, ಬೀಟ್ರೂಟ್ ರಸವನ್ನು ದಿನಕ್ಕೆ 2 ಬಾರಿ ಸೇವಿಸುವುದರಿಂದ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ. ಐದನೇದು, ದಿನನಿತ್ಯದ ಆಹಾರದಲ್ಲಿ ನೀವು ಸೇವಿಸುವ ಉಪ್ಪಿನ ಪ್ರಮಾಣವನ್ನು ತಗ್ಗಿಸಿ. ನೀವು ಸೇವಿಸುವ ಉಪ್ಪು ದಿನಕ್ಕೆ 1500 ಮಿಲಿಗ್ರಾಂ ಮೀರದಂತೆ ಎಚ್ಚರ ವಹಿಸಿ. ಆರನೇದು, 1 ಚಮಚ ಬೆಟ್ಟದ ನೆಲ್ಲಿಕಾಯಿಯ ತಾಜಾ ರಸವನ್ನು 1 ಚಮಚ ಜೇನುತುಪ್ಪದಲ್ಲಿ ಬೆರೆಸಿ ದಿನವೂ ಈ ಮಿಶ್ರಣವನ್ನು ಬೆಳಗಿನ ಉಪಹಾರಕ್ಕೆ ಮುನ್ನ ಸೇವಿಸಿ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಏಳನೇದು, ಬೇಯಿಸಿದ ಆಲೂಗೆಡ್ಡೆಯು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಎಂಟನೇದು, 1 ಚಮಚ ಜೇನುತುಪ್ಪ, 1 ಚಮಚ ಶುಂಠಿ ರಸವನ್ನು 1 ಚಮಚ ಮೆಂತ್ಯದ ಪುಡಿಯೊಂದಿಗೆ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ. ರಕ್ತದೊತ್ತಡದಿಂದ ಮುಕ್ತಿ ಹೊಂದಲು ಈ ಮಿಶ್ರಣವನ್ನು ದಿನಕ್ಕೆ 2 ಬಾರಿ ಸೇವಿಸಿ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ಪರಿಣಾಮಕಾರಿ. ನೋಡಿದ್ರಲ್ಲ, ಈ ಸಿಂಪಲ್ 8 ಟಿಪ್ಸ್ ಅನ್ನ ನೀವು ಡೈಲಿ ಮಾಡೋದ್ರಿಂದ ರಕ್ತದ ಒತ್ತಡವನ್ನು ನಾವು ಕಡಿಮೆ ಮಾಡ್ತಾ ಬರ್ಬೋದು. ನಾವು ಸುಮ್ನೆ ಟ್ಯಾಬ್ಲೆಟ್ಸ್ ಅಂತೆ ಅದಂತೆ ಇದಂತೆ ಎಲ್ಲವನ್ನು ಬಿಟ್ಟು ಅಥವಾ ಅದರ ಜೊತೆಗೆ ಈ ಮನೆ ಮದ್ದನ್ನು ಮಾಡಿ ರಕ್ತದ ಒತ್ತಡದಿಂದ ದೂರ ಬರೋಣ ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಮರಿದಲ್ಲೇ ಟ್ಯಾಪ್ ಮಾಡಿ. ಥ್ಯಾಂಕ್ ಯು.